ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವು ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀವಿ. ಪುಟಾಣಿ ಪಾಪು ಬಂದಿದ್ದಾನಲ್ಲ ನಮ್ಮ ಮನೆಗೆ, ಅವನ ನಾಮಕರಣದ ಪ್ರಿಪ್ರೇಷನ್ಗೆ ಅಂತ. ಇವತ್ತು ನಾನು ಚರಿತಿಗೆ ಸ್ಕೂಲಿಗೆ ಬಿಡೋಕ್ಕೆ ಹೋಗಬೇಕಿತ್ತು. ಸೊ ಅವನ ಜೊತೆಗೆ ನಾನು ಕೂಡ ರೆಡಿ ಆಗಿಬಿಟ್ಟಿದ್ದೆ. ಇನ್ನೆಲ್ಲರೂ ರೆಡಿ ಆಗ್ತಾಯಿದ್ರು. ಸ್ವಾತಿ ಅತ್ತೆ ಇಬ್ಬರು ಪಾಪುಗೆಲ್ಲ ರೆಡಿ ಮಾಡಿಸ್ತಾಯಿದ್ರು, ಬ್ಯುಸಿ ಇದ್ದರು. ಸೊ ಅತ್ತೆ ಬ್ಲೌಸು ಮತ್ತು ಸ್ವಾತಿ ಡ್ರೆಸ್ಸು ನಾನು ಬೇಗ ಐರನ್ ಮಾಡಿಕೊಡೋಣ ಅಂಥೇಳಿ ನಾನು ಈ ಅಗಾರೋ ಅವರ ಹ್ಯಾಂಡ್ ಹೆಲ್ಡ್ ಸ್ಟೀಮ್ ಐರನ್ ಏನಿದೆ ನಾನು ಯೂಸ್ ಮಾಡ್ತಾಯಿರ್ತೀನಿ, ನೀವು ನೋಡಿದ್ದೀರಾ. ಅದನ್ನು ಯೂಸ್ ಮಾಡಿ ನಾನು ಬೇಗ ಐರನ್ ಮಾಡ್ತಿದ್ದೀನಿ. ಇದರಲ್ಲಿ ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ. ನಿಮ್ಮ ಐರನ್ ಟೇಬಲ್ ಎಲ್ಲ ಸೆಟಪ್ ಮಾಡೋದೇ ಬೇಡ. ಐರನ್ ಬಾಕ್ಸ್ ಹೀಟ್ ಮಾಡಿ ಇಟ್ಟು ಎಷ್ಟೊತ್ತಾದಮೇಲೆ ಅದೆಲ್ಲ ಪಜೀತಿನೇ ಇರೋದಿಲ್ಲ. ತುಂಬ ಒಳ್ಳೆ ಕ್ವಾಲಿಟಿ ಇದೆ, ಹಾಗೆಯೇ ತುಂಬ ಚೆನ್ನಾಗಿ ಕೂಡ ಐರನ್ ಆಗೋದ್ರಿಂದ ನಾನು ಇದನ್ನು ಎಮರ್ಜೆನ್ಸಿಗೆ ಎಲ್ಲಾದರೂ ಹೋಗುವಾಗ ದಿಢೀರಂತ ಯಾವುದಾದ್ರೂ ಡ್ರೆಸ್ ಸೆಲೆಕ್ಟ್ ಮಾಡಿ ಐರನ್ ಮಾಡ್ಕೊಳ್ಳೋಕೆ ಇದನ್ನೇ ಯೂಸ್ ಮಾಡ್ತೀನಿ. ಹ್ಯಾಂಗರ್ಗೆ ಹಾಕ್ಬಿಟ್ಟು ನಾವು ಸ್ಟೀಮರ್ ಆನ್ ಮಾಡಿದ ತಕ್ಷಣ ವಿದಿನ್ ಫ್ಯೂ ಸೆಕೆಂಡ್ಸ್ ಹೀಟಾಗಿ ಹೋಗುತ್ತೆ. ಸ್ಟೀಮ್ ಐರನಿಂದ ಸ್ಟೀಮ್ ಮಾಡಿಕೊಂಡು ಬಿಸಿ ಇರೋ ಅಂಥ ಬಟ್ಟೆ ಹಾಕ್ಕೊಂಡು ಹೋಗ್ಬೋದು ಆರಾಮಾಗಿ ಹೊರಗೆ ಹೋಗುವಾಗ. ಸೊ ಇಲ್ಲಿ ಶಾಪಿಂಗಿಗೆ ಅಂತ ಕೆಲವು ಒಳ್ಳೊಳ್ಳೆ ಜಾಗಗಳಿದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ತೊಗೊಳ್ಳಿ ಅಂತ ಹೇಳಿ ನಾನು ಕಾರ್ತಿಕ್ಕು ಅವ್ರಿಗೆ ಆಭರಣ ಜ್ಯುವೆಲರ್ಸಿಗೆ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿರೋ ಆಭರಣ ಜ್ಯುವೆಲರ್ಸು ತುಂಬ ಅಂದರೆ ತುಂಬ ವಿಶಾಲವಾಗಿದೆ. ಸಿಲ್ವರ್ ಜ್ಯುವೆಲ್ರಿಗೆ ಬೇರೆ ಸ್ಟೋರು ಮತ್ತು ಗೋಲ್ಡ್ ಜ್ಯುವೆಲ್ರಿಗೆ ಬೇರೆ ಸ್ಟೋರು. ಕಲೆಕ್ಷನ್ ಅಂತೂ ಒಂದೊಂದು ಕ್ಯಾಟಗರಿಯಲ್ಲಿ ಇಷ್ಟೊಂದು ಆಪ್ಷನ್ಸು. ಸೊ ಅದರಲ್ಲೆಲ್ಲನೂ ನಮಗೆ ಇಷ್ಟ ಆಗಿ ಸೆಲೆಕ್ಷನ್ ಆಗಿರೋದು ಇದಿಷ್ಟು ಐಟಮ್ಸು. ಸೊ ಇದನ್ನೆಲ್ಲ ಪರ್ಚೇಸ್ ಮಾಡಿ ಕಾಲಿಗೆ ಕಡ ಮತ್ತು ಸೊಂಟಕ್ಕೆ ಬೆಳ್ಳಿ ಉಡ್ದಾರ ಇದು ನೋಡೋಣ ಅಂತ ಈಗ ನಾವು ಸಿಲ್ವರ್ ಜ್ಯುವೆಲ್ರಿ ಸೆಕ್ಷನಿಗೆ ಬಂದಿದ್ದೀವಿ. ಇಲ್ಲಿ ನಾವು ಶಾಪಿಂಗ್ ಮಾಡುವಾಗ ಚರಿತು ಒಬ್ಬನಿಗೆ ಫ್ರೆಂಡ್ ಮಾಡ್ಕೊಂಡಿದ್ದಾನೆ, ತಮ್ಮಂಗೆ. ಇಬ್ಬರೂ ಇಲ್ಲಿ ಸಿಲ್ವರ್ ಸೆಕ್ಷನಲ್ಲಿ ಆ್ಯನಿಮಲ್ಸ್ನ ಸಿಲ್ವರ್ ಮೆಟೀರಿಯಲಿಂದ ಮಾಡಿ ಶೋ ಪೀಸಸ್ನ ಇಟ್ಟಿದ್ರು. ಅದನ್ನು ನೋಡಿ ಇಬ್ಬರು ಎಕ್ಸೈಟ್ ಆಗಿ ಆ್ಯನಿಮಲ್ಸ್ನೇ ನೋಡಿಕೊಂಡು ಇಬ್ಬರು ಅದೇ ರೀತಿ ಫ್ರೆಂಡ್ಸ್ ಆದರು. ಸ್ಟಾರ್ಟಿಂಗ್ ಇಬ್ಬರು ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು, ಆಮೇಲಿಂದ ಇಬ್ಬರು ಒಬ್ರನ್ನೊಬ್ರು ಬಿಟ್ಟು ಹೋಗೋಕ್ಕೆ ಮನ್ಸು ಮಾಡ್ತಿರ್ಲಿಲ್ಲ. ಆ ಕಡೆ ನಾವೆಲ್ಲ ಶಾಪಿಂಗ್ ಮಾಡ್ತಿರೋದು ನಿಮ್ಗೆ ಕಾಣಿಸ್ತಿರ್ಬೋದು. ಇಲ್ಲೇನು ಸ್ಪೆಷಲ್ಲು ಅಂತ ಅಂದರೆ ಇಲ್ಲಿ ಶಾಪಿಂಗ್ ಮಾಡಿದವ್ರಿಗೆಲ್ಲ ಫುಡ್ ಕೂಪನ್ಸ್ ಕೊಡ್ತಾರೆ. ಸೊ ಆಭರಣದಲ್ಲೇ ಫುಡ್ ಎಲ್ಲ ಅರೇಂಜ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಊಟ ಮಾಡ್ಬೋದು. ಅದು ನಮಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಮತ್ತು ಇನ್ನೂ ಊಟಕ್ಕೆ ಹುಡ್ಕೊಂಡು ಹೋಗೋಕ್ಕೆ ಇನ್ನೂ ಟೈಮ್ ವೇಸ್ಟು ಸುಮ್ಮನೆ. ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ, ಎಲ್ಲೋದ್ರೂ ಪಾರ್ಕಿಂಗ್ ಸಿಗೋದಿಲ್ಲ. ಸೊ ಇಲ್ಲಿ ಹೆಂಗೂ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟಿದ್ದೀವಿ, ಇಲ್ಲೇ ತಿನ್ಕೊಂಡು ಬಿಡೋಣ ಅಂತ ಬಂದ್ವಿ. ಇಲ್ಲಿ ಚರಿತು ಅನ್ನ, ರಸಂ, ಪಾಯಸ ಎಲ್ಲ ತಿಂದ. ಊಟ ಎಲ್ಲ ಚೆನ್ನಾಗಿತ್ತು. ಅನ್ನ, ಸಾರು, ಪಲ್ಯ, ಹಪ್ಪಳ, ಪಾಯಸ, ಮಜ್ಜಿಗೆ ಈ ರೀತಿ ಇರುತ್ತೆ. ಸಿಂಪಲ್ ಊಟ, ಒಳ್ಳೆ ಟೇಸ್ಟ್ ಊಟ. ಸೊ ಇದೆಲ್ಲ ಊಟ ಮಾಡಿಕೊಂಡು ನಾವು ಕೆಲವು ಸ್ಯಾರೀಸ್ ನೋಡೋಣ ಅಂತ ಬಂದಿದ್ದೀವಿ. ಈಗ ನಾವು ಬಂದಿರೋದು ಗೀತಾಂಜಲಿ ಸಿಲ್ಕ್ಸಿಗೆ. ಇಲ್ಲಿರೋ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಕೂಡ ಅತ್ತೆಗೂ ಮತ್ತು ಸ್ವಾತಿಗೂ ತುಂಬ ಇಷ್ಟ ಆಯಿತು. ಒಂದಷ್ಟು ಸ್ಯಾರೀಸ್ ಕೂಡ ತೊಗೊಂಡ್ವಿ. ಅದಾದಮೇಲೆ ಸ್ವಾತಿ ಆಫೀಸ್ ವೇರ್ ಡ್ರೆಸ್ಸಸ್ ತೊಗೊಂಡ್ಳು. ಅತ್ತೆ ಗೌರಿ ಹಬ್ಬಕ್ಕೆ ನನಗೊಂದು ಸ್ವಾತಿಗೊಂದು ಸೀರೆ ತಗೋ ಅಂತ ಹೇಳಿದ್ರು. ಸ್ವಾತಿ ಆದರೆ ಸ್ವಲ್ಪ ಆಫೀಸಲ್ಲಿ ಸಣ್ಣ ಪೂಜೆ ಫಂಕ್ಷನ್ಸ್ ಇದ್ದಾಗೆಲ್ಲ ಸ್ಯಾರಿ ಉಟ್ಕೊಂಡು ಹೋಗ್ತಿರ್ತಾಳೆ. ಬಟ್ ನನಗೆ ಈ ಸಿಂಪಲ್ ಸ್ಯಾರೀಸ್ ಎಲ್ಲೂ ಯೂಸ್ ಆಗೋದಿಲ್ಲ. ಹೋದರೆ ಮದುವೆ ಗೃಹ ಪ್ರವೇಶ ಫಂಕ್ಷನ್ಸ್ಗೆ ಹೋಗೋದು, ಅಲ್ಲಿ ಸಿಲ್ಕ್ ಸ್ಯಾರೀಸೇ ಉಡೋದು. ಅದ್ರ ಬದಲು ನನಗೆ ಡ್ರೆಸ್ಸಸ್ ಇದ್ದರೆ ಸ್ವಲ್ಪ ಯೂಸ್ ಆಗುತ್ತೆ ಅಲ್ಲಿ ಇಲ್ಲಿ ಉಟ್ಕೊಂಡು ಹೋಗೋಕ್ಕೆ ಅಂಥೇಳಿ ನಾನು ಡ್ರೆಸ್ ತೊಗೊಂಡೆ. ಸ್ವಾತಿ ಸಿಂಪಲ್ ಸ್ಯಾರಿ ತೊಗೊಂಡ್ಳು. ಅತ್ತೆಗೆ ಒಳ್ಳೆ ಸಿಲ್ಕ್ ಸ್ಯಾರಿ ಸಿಕ್ತು. ಹಾಗೆ ಸ್ವಾತಿ ಅವ್ರ ನಾದಿನಿಗೋಸ್ಕರನೂ ಒಂದು ಬ್ಯೂಟಿಫುಲ್ ಸ್ಯಾರಿ ತೊಗೊಂಡ್ಳು. ಅದನ್ನು ನಾನು ನಿಮಗೆ ನಾಮಕರಣದ ವ್ಲಾಗಲ್ಲಿ ತೋರಿಸ್ತೀನಿ. ಅವ್ರು ಉಟ್ಕೊಂಡಿರ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಸ್ಯಾರಿ ಅಂತ. ಅದಾದಮೇಲೆ ನಾವು ಅಲ್ಲಿಂದ ಪಕ್ಕದಲ್ಲೇ ಒಂದು ಶಾಂತಿ ಸಾಗರ್ ಅಂತ ಹೋಟೆಲ್ ಇದೆ. ಅಲ್ಲಿ ಚಾಟ್ಸ್ ಎಲ್ಲ ತುಂಬ ಅಥೆಂಟಿಕ್ಕಾಗಿ ಚೆನ್ನಾಗಿರುತ್ತೆ. ಸ್ವಾತಿಗೆ ಚಾಟ್ಸ್ ಅಂದರೆ ತುಂಬ ಇಷ್ಟ, ನಮ್ಮ ಥರನೇ. ಸೊ ಇಲ್ಲಿ ಕರ್ಕೊಂಡು ಬಂದಿದ್ವಿ. ಇಲ್ಲಿ ಗೋಬಿ ಮಂಚೂರಿಯನ್ನು ಮತ್ತು ಫಿಲ್ಟರ್ ಕಾಫಿ, ಮತ್ತು ಇಲ್ಲಿ ಮಂಗಳೂರು ಕಡೆ ಫೇಮಸ್ ಅಂದರೆ ಬನ್ಸು, ಮಂಗಳೂರು ಬನ್ಸು. ಮತ್ತು ಇನ್ನೂ ಏನು ಸ್ಪೆಷಾಲಿಟಿ ಇಲ್ಲಿ ಸೇವ್ ಪುರಿ, ಆಲೂ ಪುರಿ, ದಹಿ ಪುರಿ, ಬೇಲ್ ಪುರಿ ಈ ಟೈಪು ಕೂಡ ಇಲ್ಲಿ ಫೇಮಸ್. ಸೊ ಎಲ್ಲನೂ ಒಂದೊಂದು ಪ್ಲೇಟ್ ತರಿಸಿ ಎಲ್ಲರೂ ಟೇಸ್ಟ್ ನೋಡಿದ್ವಿ. ಅತ್ತೆಗೆ ದಹಿ ವಡ ಅಂದರೆ ಇಷ್ಟ, ಸೊ ಅವ್ರು ಅದನ್ನು ತರಿಸ್ಕೊಂಡಿದ್ರು. ಎಲ್ಲ ಐಟಮ್ಸು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಅಥೆಂಟಿಕ್ ಆಗಿದೆ ಅಂತ ಎಲ್ಲರೂ ಖುಷಿಯಿಂದ ತಿಂದರು. ಚರಿತ್ಗೂ ಅಷ್ಟೇ ಇಲ್ಲಿ ಚಾಟ್ಸ್ ಅಂದರೆ ತುಂಬ ಇಷ್ಟ. ಮಂಚೂರಿಯನ್ ಅಂದರೆ ಅವನಿಗೆ ರೀಸೆಂಟ್ಲಿ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ಸೊ ಮಂಚೂರಿಯನ್ ಬೇಕು ಅಂತಿರ್ತಾನೆ ಯಾವಾಗಲೂ. ಅದರಲ್ಲೂ ಎಸ್ಪೆಷಲಿ ಬೇಬಿ ಕಾರ್ನ್ ಮಂಚೂರಿಯನ್ ಅಂದರೆ ತುಂಬ ಇಷ್ಟ. ಸೊ ಅದನ್ನು ತಿಂದ್ಬಿಟ್ಟು
ಬನ್ಸ್ ಕೂಡ ಅವ್ನ ಫೇವ್ರೇಟು. ಸೊ ಅಲ್ಲಿ ಯಾವಾಗ ಹೋದ್ರೂ ನಾವು ಬನ್ಸ್ ಹೇಳ್ತೀವಿ. ಬೇರೆ ಕಡೆ ಎಲ್ಲ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಲಿ ಕೂಡ ಬನ್ಸ್ ಸಿಗುತ್ತೆ, ಬಟ್ ತಣ್ಣಗಿರುತ್ತೆ, ಮಾಡಿಟ್ಬಿಟ್ಟಿರ್ತಾರೆ. ಇಲ್ಲಿ ಯಾವಾಗಲೂ ಬಿಸಿ ಬಿಸಿ ಬನ್ಸ್ ಮಾಡಿಕೊಡ್ತಾರೆ. ಸೊ ತುಂಬ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆಯಿಂದ, ಒಳಗಡೆ ತುಂಬ ಸಾಫ್ಟಾಗಿರುತ್ತೆ. ಇಲ್ಲಿ ಚಾಟ್ಸ್ ತಿಂದ್ಕೊಂಡು ನಾವು ಜಯಲಕ್ಷ್ಮಿ ಸಿಲ್ಕ್ಸಿಗೆ ಹೋದ್ವಿ. ಹೋಗೋಷ್ಟರಲ್ಲಿ ತುಂಬ ಅಂದರೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು, ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ಒಂದು ಡ್ರೆಸ್ ತೊಗೊಳ್ಳೇಬೇಕು ನೀನು, ಯಾಕಂದರೆ ಆ್ಯನಿವರ್ಸರಿ ಇದೆ, ಅವತ್ತಿನ ದಿನ ಉಟ್ಕೊಳ್ಳೋಕ್ಕಾದ್ರೂ ನಿನಗೆ ಡ್ರೆಸ್ ತೊಗೊಂಡೇ ತೊಗೋಬೇಕು ಅಂತ ಹೇಳ್ತು ಅತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಇದು ಅತ್ತೆ ಕೊಡಿಸಿರೋಂಥ ಗಿಫ್ಟು. ಸೊ ನಾನು ಒಂದೊಂದೇ ಟ್ರಯಲ್ ಮಾಡಿ ತೋರಿಸ್ದೆ. ಕಾರ್ತಿಕು ಸ್ವಾತಿ ಸೆಲೆಕ್ಟ್ ಮಾಡಿದ್ರು. ಅತ್ತೆ ಪಾಪು ಕಾರಲ್ಲೇ ಇದ್ದರು, ಮಳೆ ಬರ್ತಿತ್ತು ಅಂತ. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದು ಟಯರ್ಡ್ ಆಗಿದ್ವಿ, ಇವತ್ತು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇನೇ ನಮ್ಮ ಆ್ಯನಿವರ್ಸರಿ ಇತ್ತು. ಆ್ಯನಿವರ್ಸರಿ ಸ್ಪೆಷಲ್ ಅಂತ ನಾನು ಕೇರಳ ಸ್ಟೈಲ್ ಮಲಬಾರ್ ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೀನಿ. ಸೊ ಇನ್ನೇನು ಲಾಸ್ಟ್ ಫೈನಲ್ ಸ್ಟೇಜ್ ಗಾರ್ನಿಷ್ ಮಾಡಿ ಇಟ್ಬಿಟ್ಟು ನಾನು ರೆಡಿಯಾಗಕ್ಕೆ ಹೋಗ್ತೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಇದಾಗಿದ್ದರೆ ನೈಟು ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅತ್ತೆ ಮಂಡೇ ನಾನ್ ವೆಜ್ ತಿನ್ನೋದಿಲ್ಲ, ಸೊ ವೆಜಿಟೇರಿಯನ್ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಪಾಕಶಾಲಾ ರೆಸ್ಟೋರೆಂಟು ತುಂಬ ಫೇಮಸ್ಸು, ರೀಸೆಂಟಾಗಿ ಓಪನ್ ಆಗಿದೆ. ಎಲ್ಲರೂ ಅದ್ರ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಕೊಡ್ತಾಯಿದ್ರು. ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಿರಿಯಾನಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಇದರ ರೆಸಿಪಿ ನಾನು ಎಗ್ ಮಲಬಾರ್ ದಮ್ ಬಿರಿಯಾನಿ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ. ಸೇಮ್ ರೆಸಿಪಿನೇ ನಾನು ಎಗ್ ಬದಲು ಚಿಕನ್ ಹಾಕಿದ್ದೀನಿ. ಎಗ್ನ ನಾವೇನು ಕುಕ್ ಮಾಡೋದು ಬೇಡ, ಮುಂಚೆನೇ ಬಾಯ್ಲ್ ಮಾಡ್ಕೊಂಡು ಹಾಕೋದು. ಚಿಕನನ್ನು ನಾವು ಇದೇ ಗ್ರೇವಿಯಲ್ಲಿ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಆಮೇಲೆ ಈ ಜೀರಿಗೆ ಸಾಂಬಾರು ರೈಸ್ ಅಥವಾ ಜೀರಿಗೆ ಅಕ್ಕಿ ಅಂತಾರಲ್ಲ, ಆ ರೈಸ್ನ ಹಾಕಿದ್ದೀನಿ. ಅದರಿಂದನೇ ಇದಕ್ಕೊಂದು ಎಕ್ಸ್ಟ್ರಾ ಅರೋಮಾ ಮತ್ತು ಟೇಸ್ಟ್ ಬರೋದು. ಇದ್ರ ಜೊತೆಗೆ ಚಿಕನ್ನಿಂದ ಏನಾದರೂ ಫ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೇಡ, ಎಗ್ಗಿಂದ ಏನಾದರೂ ಮಾಡೋಣ ಅಂತ ಡಿಸೈಡ್ ಮಾಡಿ ಎಗ್ ಫ್ರೈ ಕೂಡ ಮಾಡಿದ್ದೀನಿ. ಇದಕ್ಕೆ ಜಸ್ಟ್ ಬಾಯ್ಲ್ಡ್ ಎಗ್ಗಿಗೆ ಸಾಲ್ಟು, ಪೆಪ್ಪರ್, ಚಿಲ್ಲಿ ಪೌಡರ್, ಟರ್ಮರಿಕ್, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಟ್ಟಿರೋದು. ತುಂಬ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಾಗಿತ್ತು. ಕಾರ್ತಿಕ್ ಕೂಡ ಬ್ರೇಕ್ಫಾಸ್ಟ್ ಮಾಡಿ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ವರ್ಕಿಂಗ್ ಡೇ, ಬಟ್ ಹೊಸ ಶರ್ಟ್ ಹಾಕ್ಕೊಂಡಿದ್ದಾರೆ. ಅತ್ತೆ ಅವ್ರಿಗೆ ಅಂತ ತಂದಿದ್ದು ಆ್ಯನಿವರ್ಸರಿ ದಿನ ಹಾಕ್ಕೊಳ್ಳೋಕ್ಕೆ ಅಂತ. ಸೊ ಇವತ್ತು ಇಬ್ಬರು ಬಟ್ಟೆನೂ ಅತ್ತೆ ಗಿಫ್ಟ್ ಮಾಡಿರೋದೆ. ಈಗ ಕ್ವಿಕ್ಕಾಗಿ ನಾನು ಹೇರ್ ವಾಶ್ ಮಾಡೋಕ್ಕೆ ಹೋಗ್ತಿದ್ದೀನಿ. ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಾಮಾಅರ್ತ್ ರೋಸ್ಮೆರಿ ಶ್ಯಾಂಪೂನ ಯೂಸ್ ಮಾಡ್ತಿದ್ದೀನಿ. ಈ ರೋಸ್ಮೆರಿ ರೇಂಜಲ್ಲಿರೋ ಎಲ್ಲ ಪ್ರಾಡಕ್ಟ್ಸಲ್ಲೂ ರೋಸ್ಮೆರಿ ಜೊತೆಗೆ ಮೇಥಿ ದಾನ ಕೂಡ ಹಾಕಿದ್ದಾರೆ, ಅಂದರೆ ಮೆಂತೆ ಕಾಳುಗಳು. ಸೊ ಎರಡರದ್ದು ಬೆನಿಫಿಟ್ಸ್ ಒಟ್ಟಿಗೆ ಸೇರಿ ನಮಗೆ ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ಆಗುತ್ತೆ. ಹೇರ್ ಫಾಲ್ ಕೂಡ ಕಡಿಮೆ ಮಾಡುತ್ತೆ. ನೀವು ಬಾಲ್ಡ್ ಸ್ಪಾಟ್ಸ್ ಏನಾದರೂ ಇದ್ದರೆ ಅಲ್ಲಿ ಕೂಡ ಹೊಸ ಕೂದಲು ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಾನು ಶ್ಯಾಂಪೂ ಮಾಡಿಬಿಟ್ಟು 2 ಸಲ ಶ್ಯಾಂಪೂ ಹಚ್ಚಿ ವಾಶ್ ಮಾಡಿಬಿಟ್ಟು ಈ ನೆಕ್ಸ್ಟು ಕಂಡೀಷ್ನರ್ ಅಪ್ಲೈ ಮಾಡ್ತಿದ್ದೀನಿ. ಕಂಡೀಷ್ನರ್ನ ನಾನು ಕೂದಲಿಗೆ ಮಾತ್ರ ಅಪ್ಲೈ ಮಾಡ್ತಿದ್ದೀನಿ. ಅಪ್ಲೈ ಮಾಡಿ ಒಂದು 2 to 4 ಮಿನಿಟ್ಸ್ ಬಿಟ್ಬಿಟ್ಟು ವಾಟರ್ ವಾಶ್ ಮಾಡ್ತಿದ್ದೀನಿ ಅಷ್ಟೇ. ಈ ಪ್ರಾಡಕ್ಟ್ಸ್ದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸ್ ಹಾಕಿರ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ಮಾಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಹಾಗೆ ಮಾಮಾಅರ್ತ್ ಎಲ್ಲ ಪ್ರಾಡಕ್ಟ್ಸೂ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಮಾಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ಈಗ ನಾನು ಫುಲ್ ಕೂದಲು ಡ್ರೈ ಆಗಿದೆ. ಬಾಲ್ಡ್ ಸ್ಪಾಟ್ಸ್ ಎಲ್ಲ ಎಷ್ಟು ಕಡಿಮೆ ಆದಂಗೆ ಅನಿಸುತ್ತೆ. ರೆಗ್ಯುಲರಾಗಿ ನೀವು ಯೂಸ್ ಮಾಡ್ತಾ ನಿಮಗೆ ಡಿಫ್ರೆನ್ಸ್ ಕಾಣೋಕ್ಕೆ ಶುರು ಆಗುತ್ತೆ. ರಿಸರ್ಚ್ ಪ್ರಕಾರ ರೋಸ್ಮೆರಿ ಈಗಂತೂ ತುಂಬ ಯೂಸ್ ಮಾಡ್ತಿದ್ದಾರಂತೆ ಈ ರೀತಿಯಾದ ಹೇರ್ ಗ್ರೋತ್ ಪ್ರಾಡಕ್ಟ್ಸಲ್ಲಿ. ಯಾಕೆಂತಂದರೆ ಅದು ನ್ಯಾಚುರಲ್ ಸಬ್ಸ್ಟಿಟ್ಯೂಟು, ನ್ಯಾಚುರಲ್ಲಾಗಿ ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮೇಥಿ ದಾನ ಕೂಡ ಇರೋದ್ರಿಂದ ಎರಡೂ ಕೂಡ ನಮ್ಮ ಕೂದಲನ್ನ ಹೆಚ್ಚಾಗಿ ಥಿಕ್ಕಾಗಿ ವಾಲ್ಯೂಮಿನಸ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮಾಮಾಅರ್ತ್ ಎಲ್ಲ ಪ್ರಾಡಕ್ಟ್ಸು 100% ನ್ಯಾಚುರಲ್, ಹಾಗೆ ಮೇಡ್ ಸೇಫ್ ಸರ್ಟಿಫೈ. ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಿಮಗೆ ನಾನು ಹೇಳ್ತಾ ಇರ್ತೀನಿ. ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ನಿಮ್ಮ ಪ್ರತಿ ಆರ್ಡ್ರನ್ನು ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಜೊತೆಯಲ್ಲಿ ಯಾವ ಅಂಗಡಿಗೆ ಹೋದ್ರೂ ನಿಮಗೆ ಅವ್ರ ಪ್ರಾಡಕ್ಟ್ಸ್ ಕಾಣಿಸೋಕ್ಕೆ ಶುರು ಆಗಿದೆ. ನೀವು ರೀಸೆಂಟಾಗಿ ಎಲ್ಲಿ ನೋಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಎಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಈಗ ಕ್ಯಾಂಡಲ್ ಆಫ್ ಮಾಡ್ತೀರಾ ನೀವು? ಹ್ಯಾಪಿ ಬರ್ಡೇ ಮಾಡ್ತೀರಾ?
ನಾವಿಬ್ಬರೇ ಇದ್ದಿದ್ರೆ ಚರಿತ್ರ ಜೊತೆ ಕೇಕ್ ಕಟ್ ಕೂಡ ಮಾಡ್ತಿರ್ಲಿಲ್ಲ, ಎಷ್ಟು ಬೋರಿಂಗ್ ಆ್ಯನಿವರ್ಸರಿ ಆಗಿರ್ತಿತ್ತು. ಸೊ ಸ್ವಾತಿ, ಅತ್ತೆ, ಪಾಪು ಎಲ್ಲ ಇರೋದು ಒಂಥರ ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಗಿ ಆಯಿತು. ಚರಿತು ಮುಖದ ಮೇಲಿಂದ ಎಕ್ಸೈಟ್ಮೆಂಟ್ ನೋಡಿದ್ರೇ ನಿಮಗೆ ಗೊತ್ತಾಗ್ತಿರ್ಬೋದು ಅವ್ನಿಗೆ ಎಷ್ಟು ಖುಷಿಯಾಗಿದೆ ಅಂತ. ಫಸ್ಟ್ ಟೈಮ್ ಅವನು ಕೇಕ್ ತಿಂದಿದ್ದು. Papa, Mama. Cake cut. Happy anniversary to you. Very good. Papa get Happy anniversary. Happy anniversary. ನಿಂಗೂ ತಿನ್ಸ್ತಾರೆ. Happy anniversary. ಫುಲ್ ಕ್ರೀಮ್ ಇದೆ ನೋಡು, ಬಿಗ್ ಪೀಸ್ ನಿಂಗೆ. ನೋಡಲ್ಲಿ ಚರಿತ ನಿಂಗೆ ತಿನ್ಸ್ತಿದ್ದಾರೆ ಪೂಪು. ಮಾಡಿ ತಿನ್ಸಿ ಪೂಪು. ಸಾರಿ ಕುಂಡ ಕರಾಚಿ ಮಾಮಾ ಮಮ್ಮಿ ಕರಾಚಿ. ಈಗ ಅವ್ನು ಭದ್ರಾವತಿಯಲ್ಲಿ ಯಾರು ಬರ್ಡೇ ಇದ್ರು ಅವನೇ ಕೇಕ್ ಕಟ್ ಮಾಡೋನು. ತಿನ್ಸಿ ದಾದಿ. ಸಣ್ಣ ಪೀಸು. ವಾವ್, ಚರಿತು ಪೀಸ್ ಇಷ್ಟ ಬಿಡಿದೆ ಅವಳಿಗೆ. ಮೊದಲೇ ಸ್ವೀಟ್ಸ್ ಅವನು. ಓಯ್ ತಿರಮಿಸು. ಏನ್ ಬಿಟ್ಟು ನೀವು ತಿಂತಿರೋದು? ಸೊ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮುಗಿದ ತಕ್ಷಣ ನಮ್ಮ ನೇಬರ್ ರಶ್ಮಿ ಮ್ಯಾಮ್ಗೆ ಕೇಕ್ ಕೊಟ್ಟು ಅವ್ರ ಆಶೀರ್ವಾದ ತೊಗೊಂಡು ನಾವು ಹೊರಗಡೆ ಪಾಕಶಾಲದಲ್ಲಿ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀವಿ. ಸ್ವಾತಿಗೆ ಈ ಥರ ಡಿಫ್ರೆಂಟ್ ಎಲ್ಲ ಟ್ರೈ ಮಾಡೋಕ್ಕೆ ಇಷ್ಟ. ಅಲ್ಲಿ ಕಾಂಟಿನೆಂಟಲ್ ಫುಡ್ ಕೂಡ ಸಿಗುತ್ತೆ, ಇಟಾಲಿಯನ್ ಅಂದ ತಕ್ಷಣ ಎಕ್ಸೈಟ್ ಆದಳು. ತುಂಬ ವೆರೈಟಿ ಐಟಮ್ಸ್ ತರಿಸಿದ್ವಿ, ಬೇಸಿಕ್ ದೇಸಿ ಮಸಾಲ ಪಾಪಡಿಂದ ಹಿಡಿದು ಪಿಂಕ್ ಸಾಸ್, ಪಾಸ್ತಾ ಮತ್ತು ಮಂಚೂರಿಯನ್ನು ಎಲ್ಲ ಥರ ವೆರೈಟಿ ಐಟಮ್ಸ್ ತರಿಸಿದ್ವಿ. ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಚರಿತಿಗೆ ಅವನಿಗೆ ಅಂತ ಒಂದು ಪ್ಲೇಟ್ ಕೊಟ್ಬಿಟ್ರೆ ಅವನಿಗೆ ತುಂಬ ಎಕ್ಸೈಟ್ ಆಗಿ ಏನು ಹಾಕಿದ್ರು ಆ ಪ್ಲೇಟಲ್ಲಿ ಖಾಲಿ ಮಾಡ್ತಾನೆ. ಸೊ ಎಲ್ಲನೂ ಟೇಸ್ಟ್ ನೋಡ್ದ. ಪಿಜ್ಜಾ, ಪಾಪಡು ಮತ್ತು ಮಂಚೂರಿಯನ್ನು, ರೋಟಿ, ಕರಿ ಎಲ್ಲನೂ ಚೆನ್ನಾಗಿತ್ತು. ನನ್ನ ಔಟ್ಫಿಟ್ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇದು ಜಯಲಕ್ಷ್ಮಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಡ್ರೆಸ್ಸು. ತುಂಬ ಕಂಫರ್ಟಬಲ್ ಆಗಿದೆ. ಇದು ಕಾಟನ್ ಮೆಟೀರಿಯಲ್ ಅಲ್ಲ, ಸ್ವಲ್ಪ ಮಿಕ್ಸ್ಡ್ ಮೆಟೀರಿಯಲ್ ಇದೆ, ಬಟ್ ಸ್ಟಿಲ್ ತುಂಬ ಕಂಫರ್ಟಬಲ್ಲು. ನನ್ನ ಹತ್ರ ಈ ಥರ ಕಲೆಕ್ಷನಲ್ಲಿ ಇರಲಿಲ್ಲ. ಸೊ ನಮ್ಮಿಬ್ಬರು ಬಟ್ಟೆನೂ ನಮ್ಮಿಬ್ರಿಗೂ ತುಂಬ ಇಷ್ಟ ಆಯಿತು. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ನಮ್ಮ ಸೆಲೆಬ್ರೇಷನ್ನು, ನಮ್ಮ ಶಾಪಿಂಗು ಇದೆಲ್ಲನೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.